ಕಣಿವೆ ನಾಡಿನಲ್ಲಿ ಕರುನಾಡ ಯೋಧ ಹುತಾತ್ಮರಾಗಿದ್ದಾರೆ. ದೇಶ ಕಾಯ್ತಾ ಇದ್ದಂಥ ಯೋಧನ ಕುಟುಂಬಕ್ಕೆ ನೆರವು ಬೇಕಾಗಿದೆ. ಯೋಧ ಮಹೇಶ್ ಮಾರಿಗೊಂಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿರುವಂಥ ಕುಟುಂಬ ಅದು. ಬಡತನದಲ್ಲಿ ಹುಟ್ಟಿ ಸೇನೆಯನ್ನು ಸೇರಿದ್ರು ಮಹೇಶ್ ಮಾರಿಗೊಂಡ. ಮನೆ ಜವಾಬ್ದಾರಿಯನ್ನು ಕೂಡ ಹುತಾತ್ಮ ಯೋಧ ಮಹೇಶ್ ಮೇಲಿತ್ತು. TV5 ಬಳಿ ಅಳಲನ್ನು ತೋಡಿಕೊಂಡಿದ್ದಾರೆ ಕುಟುಂಬಸ್ಥರು. ತಮ್ಮ ಇಡೀ ಕುಟುಂಬ, ಆ ಕುಟುಂಬದ ನೊಗವನ್ನು ಹೊತ್ತಿದ್ದಂಥ ವ್ಯಕ್ತಿ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾನೆ. ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿದಂಥ ಕುಟುಂಬದ ಯೋಧ ತೀರಿಕೊಂಡಾಗ ಅವರ ಅಳಲು ನಿಜಕ್ಕೂ ಕೂಡ ಆಕಾಶವೇ ಅವರ ಮೈ ಮೇಲೆ ಬಿದ್ದಂತಾಗಿದೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಒಂದು ದುರ್ಘಟನೆ ಆಗಿರುವಂಥದ್ದು. ಅದರಲ್ಲಿ 350ಕ್ಕೂ ಅಡಿ ಎತ್ತರದಿಂದ ಪ್ರಪಾತಕ್ಕೆ ವೀರ ಯೋಧನ ಒಂದು ಮರಣ ಆಗಿರುವಂಥದ್ದು. ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮಹೇಶ್ ಮರೇಗೊಂಡ ಒಂದು ಕುಟುಂಬದ ಮುಂದೆ ಇರುವಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈಗಾಗಲೇ ಆ ಕುಟುಂಬದ ಒಂದು ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಒಂದು ಕಡೆ ತಾಯಿಯವರಿದ್ದಾರೆ, ಮಹೇಶ್ ಮರೇಗೊಂಡ ಅವರ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮಿ ಅವರು ಕೂಡ ಇರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಲಕ್ಷ್ಮಿ ಅವರಿಗೆ ಆ ಜಮ್ಮು ಕಾಶ್ಮೀರದ ಒಂದು ದೃಶ್ಯಗಳನ್ನ ಆಗಿರ್ಬೋದು, ಅಲ್ಲಿಯ ಒಂದು ಸೌಂದರ್ಯವನ್ನ ತೋರಿಸ್ಲಿಕ್ಕೆ ಮಹೇಶ್ ಮರೇಗೊಂಡವರು ಅವರ ಪತ್ನಿಯನ್ನ ಕರೆಸ್ಕೊಂಡು ಹೋಗಿದ್ರು. ಅವ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅವರ ಸಹೋದರನ್ನು ಕೂಡ ಅಲ್ಲಿ ಹೋಗಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಪತ್ನಿಯನ್ನ ವಾಪಸ್ಸು ಕರ್ನಾಟಕದ ಮೂಲದ ಮಾಲಿಂಪುರಕ್ಕೆ ತೆರಳಿಕ್ಕೆ ಬಸ್ ಮೂಲಕವಾಗಿ ಅವರನ್ನ ಹತ್ತಿಸಿ ಮನೆಗೆ ಬರುವಷ್ಟರಲ್ಲಿ ಆತನ ಒಂದು ಸಾವನ್ನ ತಿಳಿದ ಪತ್ನಿಯವರು ಸಾಕಷ್ಟು ಅವರ ಮನೆಯ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ತಮ್ಮ ಅಳಲನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವತಃ ಲಕ್ಷ್ಮಿ ಅವರಿದ್ದಾರೆ. ಅವರ ಕೊನೆಯ ಒಂದು ಮಾತುಗಳನ್ನ ತಮ್ಮ ಯಜಮಾನ್ರು ಏನ್ ಹೇಳಿದ್ರಮ್ಮ ನಿಮ್ಗೆ? ಮಹೇಶ್ ಅವರು ನಿಮ್ಗೆ ಲಕ್ಷಣ ತಿಂಗೋಗಿ ರೀಚ್ ಆಗತ್ತೆ ಅಷ್ಟೇ ಹೇಳಿದ್ರು. ಕಳೆದ 2-3 ದಿನಗಳಿಂದ ಅವ್ರ ಜೊತೆ ಕಳೆದಿದ್ದೀರಿ. ಅಲ್ಲಿ ಯಾವೆಲ್ಲ ಅವರಿಗೆ ಸವಲತ್ತು, ಅವರಿಗೆ ಸೌಕರ್ಯ ಯಾವ ರೀತಿಯಾಗಿತ್ತು ಅನ್ನೋದ್ರ? ಅಲ್ಲಿ ಪಾಲಂಪುರದಾಗ ಸೌಕರ್ಯ ಚಲೋ ಇತ್ತು. ಜಮ್ಮುದಾಗ ಹೆಂಗೈತಿ ನಂಗೆ ಗೊತ್ತಿಲ್ಲ. ಯಾವ ರೀತಿಯಾಗಿ ಓದಿಸಿದ್ರಮ್ಮ ನೀವು? ಮಂದಿಯಲ್ಲಿ ಕೂಲಿ ಕೆಲಸ ಮಾಡಿ ನಾವು ಕಷ್ಟಪಟ್ಟು ನನ್ನ ಮಗನು ಅವ್ರು 5ನೇ ತಾಸ ಸಣ್ಣಾಗಿರ್ತಾಗಿಂದ್ರ ಕೂಲಿ ಕೆಲಸ ಮಾಡ್ತಿದ್ರಿ. ಸಾಲಿ ಸುಟ್ಟಿ ಇದ್ದಾಗ ನಮ್ ಜೋಡಿ ಹಾಗ ಮಾಡ್ಬೇಡಿ ಸಾಲಿ ಕಲಿತಾವ್ ನೌಕರಿ ಹಿಡಿದ್ರಿ. ಸರ್ಕಾರ ಯಾವುದೇ ಒಂದು ಅವರಿಗೆ ನೌಕರಿಯನ್ನ ಕೊಟ್ರೆ ಈ ಕುಟುಂಬನ ಮುಂದೂಡಿಸ್ಲಿಕ್ಕೆ ಆ ಜವಾಬ್ದಾರಿಯನ್ನ ನನ್ನ ಮೈದನಿಗೆ ಕೊಟ್ರೆ ಸರಿ ಇರ್ತಕ್ಕಂಥ ಮಾತುಗಳನ್ನ ಅಳಲನ್ನ ಕೂಡ ಆ ಲಕ್ಷ್ಮಿ ಅವರು ಕೂಡ ಹಂಚ್ಕೊಂಡಿರುವಂತದ್ದು. ಸರ್ಕಾರ ಆದಷ್ಟು ಬೇಗನೆ ಇವರಿಗೆ ಕೂಡಲೇ ಆ ಮಗುವಿಗೆ ಅವರ ಸಹೋದರನಿಗೆ ಏನಾದರೂ ಸರ್ಕಾರಿ ನೌಕರಿ ಕೊಟ್ರೆ ಅವರ ಕುಟುಂಬ ಮುಂದುವರಿಲಿಕ್ಕೆ ಕಾರಣ ಆಗ್ತೈತಿ ಅನ್ನೋದನ್ನ TV5 ಜೊತೆ ಕೂಡ ಹಂಚ್ಕೊಂಡಿರುವಂತದ್ದು. ಇದಿಷ್ಟು ಬಾಗಲಕೋಟೆ ಜಿಲ್ಲೆಯಿಂದ ಗುರು ಹಿರೇಮ, TV5 ಕನ್ನಡ.